ಶತ್ರುಪಡೆಯು ನಿಮಗೆ ವಿರುದ್ಧವಾಗಿ ದಂಡೆತ್ತಿ ಬರುತ್ತಿದ್ದಾರೆಂದು ಯಾರಾದರೂ ನಿಮಗೆ ಹಠಾತ್ತಾಗಿ ಬಂದು ಹೇಳಿದಾಗ ನೀವು ಏನು ಮಾಡುತ್ತೀರಿ? ಅಲ್ಲಿ ಪ್ರತಿಕ್ರಿಯಿಸಲು ಹೆಚ್ಚಿನ ಸಮಯ ಇಲ್ಲ. ಯಾರನ್ನು ಸಹಾಯಕ್ಕೆಂದು ಕರೆಯುತ್ತೀರಿ ಮತ್ತು ಯಾರ ಮೊರೆ ಹೋಗುತ್ತೀರಿ? ತಪ್ಪಿಸಿಕೊಳ್ಳಲು ನಿಮಗೆ ಹೆಚ್ಚಿನ ಆಯ್ಕೆಗಳು ಉಳಿದಿಲ್ಲ. ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ ಅಧ್ಯಾಯ 20 ವಚನ 2ರಲ್ಲಿ ಹೀಗೆ ಓದುತ್ತೇವೆ. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಇರುತ್ತಾರೆಂದು ತಿಳಿಸಿದಾಗ, ಅವರು ಬಹಳ ದೂರವಿರುವುದಿಲ್ಲ. ಯೆಹೋಷಾಫಾಟನು ಅದನ್ನು ಕೇಳಿದಾಕ್ಷಣ ಅವನು ಎದುರುತ್ತಾನೆ, ಎಂದಿಗೂ ನಿಮ್ಮ ಯುದ್ಧವನ್ನು ಕಡಿಮೆಯೆಂದೆಣಿಸಬೇಡಿ. ನಿಮ್ಮ ಅಸಿದ್ಧತೆ ಯುದ್ಧದಲ್ಲಿ ನೀವು ಸೋಲಲು ಕಾರಣವಾಗಬಹುದು. ಅವನು ಹೆದರಿದಾಗ ಒಂದು ಕಾರ್ಯವನ್ನು ಮಾಡಿದ. ಭಯ ಯಾವಾಗಲೂ ನಕಾರಾತ್ಮಕ ಭಾವನೆಯಾಗಿರಬೇಕಾಗಿಲ್ಲ. ಅದು ಪ್ರತಿಕ್ರಿಯೆಯನ್ನು ಮೂಡಿಸುವ ಒಂದು ಸಕಾರಾತ್ಮಕ ಭಾವನೆಯೂ ಆಗಿರಬಹುದು. ಯೆಹೋಷಾಫಾಟನ ಭಯವು ಅವನನ್ನು 3 ಕಾರ್ಯಗಳನ್ನು ಮಾಡುವಂತೆ ಮಾಡುತ್ತದೆ. ಮೊದಲನೆಯದಾಗಿ, ಅವನು ತನ್ನನ್ನು ಅಥವಾ ತನ್ನ ಮುಖವನ್ನು ಕರ್ತನ ಕಡೆಗೆ ತಿರುಗಿಸುತ್ತಾನೆ. ಇದು ಅವನ ತಕ್ಷಣದ ಪ್ರತಿಕ್ರಿಯೆ ಆಗಿತ್ತು. ಅವನು ಶತ್ರುಗಳ ಬಲವನ್ನಾಗಲಿ ಅಥವಾ ಅವರು ಈಗಾಗಲೇ ಎಷ್ಟು ದೂರ ಬಂದಿದ್ದಾರೆಂದು ವಿಶ್ಲೇಷಿಸುವುದಿಲ್ಲ. ಅವನು ತನ್ನ ಮುಖವನ್ನು ಕರ್ತನ ಕಡೆಗೆ ತಿರುಗಿಸುತ್ತಾನೆ. ನಮ್ಮಲ್ಲಿ ಇರುವಂತಹ ಸಮಸ್ಯೆ ಏನು ಗೊತ್ತಾ? ನಾವು ಶತ್ರುಗಳ ಬಲವನ್ನು ಅಥವಾ ಅವರ ತಂತ್ರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಹಾಗೂ ಶಾಶ್ವತವಾದ ಭಯದಲ್ಲಿ ಬದುಕುತ್ತೇವೆ. ಅವನು ಅತಿ ಶೀಘ್ರದಲ್ಲಿ ಯುದ್ಧವನ್ನು ಹೆದರಿಸುತ್ತಾನೆ ಎಂದು ಅರಿತಕ್ಷಣ ಮಾಡುವ ಒಂದು ದೃಢ ನಿರ್ಧಾರದ ಕಾರ್ಯ, ಅವನು ತನ್ನ ಮುಖವನ್ನು ಕರ್ತನ ಕಡೆಗೆ ತಿರುಗಿಸುತ್ತಾನೆ, ಶತ್ರುಗಳ ಕಡೆಗೆ ಅಲ್ಲ. ಅವನು ಮಾಡುವ 2ನೆಯ ಕಾರ್ಯ, ಅವನು ಕರ್ತನನ್ನು ಬಯಸುತ್ತಾನೆ. ಕರ್ತನನ್ನು ಹುಡುಕಲು ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಅವನು ಶತ್ರುಗಳ ಬಲವನ್ನು ಕಂಡ ನಂತರ ದೇವರನ್ನು ಹುಡುಕುವಂಥ ಆಲೋಚನೆ ಬರಲಿಲ್ಲ. ಅವನಿಗೆ ಯಾವುದು ದೃಢವಾಗಿ ತಿಳಿದಿತ್ತೋ ಅದನ್ನು ಅವನು ಮಾಡುತ್ತಾನೆ. ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ. ಕೆಲವು ಬಾರಿ ದೇವರಿಗೆ ನಾವು ಕೊಡುವಾಗ ಕೆಲವು ವಿಷಯಗಳನ್ನು ಸೋಸಿಕೊಡುತ್ತೇವೆ. ಯೆಹೋಷಾಫಾಟನು ತನ್ನೊಡನೆ ಯುದ್ಧವನ್ನು ಸೇರಲು ಬೇರೆ ಅರಸರುಗಳ ಸಹಾಯವನ್ನು ಬಯಸುವುದಿಲ್ಲ. ನೆನಪಿರಲಿ, ಅವನ ವಿರುದ್ಧವಾಗಿ ಬರುತ್ತಿರುವವರು ಬಹುಸಂಖ್ಯೆಯಲ್ಲಿದ್ದಾರೆ. ಅವನು ಒಬ್ಬನೇ. ದೇವರನ್ನು ಬಯಸುವಲ್ಲಿ ಅವನಿಗೆ ಯಾವ ಹಿಂಜರಿಕೆಯೂ ಇರಲಿಲ್ಲ. ಕಾರಣ, ದೇವರನ್ನು ಹರಸುವುದೇ ಆ ಯುದ್ಧಕ್ಕೆ ಇರುವ ಮಾರ್ಗವೆಂದು ಅವನಿಗೆ ಗೊತ್ತಿತ್ತು. ದೇವರು ಹೇಗೆ ಹೋರಾಡುತ್ತಾರೆ ಅವನಿಗೆ ಗೊತ್ತಿರುವುದಿಲ್ಲ, ಆದರೆ ಅದೇ ಅತ್ಯುತ್ತಮವಾದದೆಂದು ಅವನಿಗೆ ಗೊತ್ತಿತ್ತು. 3ನೇದಾಗಿ ನಾವು ಇಲ್ಲಿ ಓದುವುದು, ಕರ್ತನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ. ದೇವರನ್ನು ಬಯಸುವುದು ಒಂದಾದರೆ ಆತನಿಗೆ ಒಪ್ಪಿಸಿಕೊಳ್ಳುವುದು ಮತ್ತೊಂದು ವಿಷಯ. ದೇವರು ಹೇಗೆ ಯುದ್ಧ ಮಾಡುತ್ತಾರೆ ಅನ್ನುವುದು ಯೆಹೋಷಾಫಾಟನಿಗೆ ತಿಳಿದಿರುವುದಿಲ್ಲ. ಅವನಿಗೆ ಸೂಚನೆಗಳನ್ನು ನೀಡಿದಾಗ ಅದಕ್ಕೆ ವಿಧೇಯನಾಗುತ್ತಾನೆ. ದೇವರು ಯುದ್ಧವನ್ನು ಮಾಡಲು ಯಾವುದೇ ಸಾಂಪ್ರದಾಯಿಕ ವಿಧಾನವನ್ನು ಬಳಸುವುದಿಲ್ಲ. ಆತನ ವಿಧಾನ ಬಹಳ ವಿಭಿನ್ನವಾಗಿತ್ತು. ದೇವರು ನಮಗೆ ಬೇಕಾದ ರೀತಿಯಲ್ಲಿ ಯುದ್ಧ ಮಾಡುತ್ತಾನೆಂದು ಯಾವತ್ತಿಗೂ ಬಯಸಬಾರದು. ಆತನಿಗೆ ಅದನ್ನು ಬಿಟ್ಟು ಬಿಡಿರಿ. ಯುದ್ಧವು ಆತನದು. ಈ ಘಟನೆಯು ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ 20ರಲ್ಲಿ ಬರೆಯಲ್ಪಟ್ಟಿದೆ. ಸ್ನೇಹಿತರೆ, ಈ 3 ವಿಷಯಗಳನ್ನು ನೆನಪಿನಲ್ಲಿಡಿ. ನಿಮ್ಮ ಯುದ್ಧವನ್ನು ಕಡಿಮೆಯೆಂದೆಣಿಸಬೇಡಿ. ನಿಮ್ಮ ಮುಖವನ್ನು ಕರ್ತನ ಕಡೆಗೆ ತಿರುಗಿಸಿರಿ. ದೇವರನ್ನು ಬಯಸಿರಿ. ದೇವರಿಗೆ ಒಪ್ಪಿಸಿಕೊಡಿರಿ. ಸರ್ವಶಕ್ತನು ಅವರಿಗಾಗಿ ಯುದ್ಧ ಮಾಡುವುದನ್ನು ನೋಡಲು ಕರ್ತನು ಬಲಹೀನರನ್ನ ಬಳಸುತ್ತಾನೆ. ನಿಮ್ಮ ಹೋರಾಟ ನನಗೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ನನಗೆ ತಿಳಿದಿದೆ. ದೇವರು ಯುದ್ಧವನ್ನು ಮಾಡುವವನಾಗಿದ್ದಾನೆ. ಆತನಿಗೆ ಅನುವು ಮಾಡಿಕೊಡಿರಿ ಹಾಗೂ ನಿಮ್ಮ ಯುದ್ಧವನ್ನು ಆತನ ಕೈಗೆ ಒಪ್ಪಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸಬೇಕೆ? ಕರೆ ಮಾಡಿರಿ. ಶುಭ ತಿಂಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.